ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವೂ ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸ್ವಲ್ಪ ಬೇಗನೆ ಎದ್ದು ಅಂದರೆ 4 ಗಂಟೆಗೆ ಎದ್ದು ತುಂಬ ವೀಡಿಯೋಸ್ಗಳನ್ನ ಚೆಕ್ ಮಾಡಿದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ನಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋದು ನೋಡಿದೆ. ಮುಂಚೆಯಿಂದನೂ ನೋಡ್ತಾನೆ ಇರ್ತೀನಿ, ಆದರೆ ಹೇಳೋಕ್ಕಾಗೋದಿಲ್ಲ ಅಷ್ಟೇ. ಇನ್ನು ಮುಂದೆ ಏನಾದರೂ ಟ್ರೈ ಮಾಡೋಣ ಅಂತ, ಇದೇ ಥರ ಎಲ್ಲ ಟ್ರೈ ಮಾಡೋಣ ಅಂತ ಎಲ್ಲ ಅರ್ಧಕ್ಕೆ ನಿಂತೋಯ್ತೈತೆ. ನೋಡೋಣ ಇದಾದರೂ ಆಗುತ್ತಾ ಅಂತ. ಸೊ ಬೆಳಗ್ಗೆ ಬೇಗನೆ ಎದ್ದು 4 ಗಂಟೆಗೆ ಎದ್ದೆ. ಆದರೆ ಪಾಪು ಎದ್ಬಿಟ್ಟಿದ್ಲು, ಹಂಗಾಗಿ ಅವಳನ್ನ ಆಟ ಆಡಿಸಿ ಮಲಗಿಸೋ ಅಷ್ಟರಲ್ಲಿ 4:45 ಆಯಿತು. ಬೆಳಗ್ಗೆನೇ ಒಂಥರ ಅನ್ನಿಸ್ತಾ ಇರ್ತದೆ ಅಲ್ವ ಎದ್ದಾಗ. ಅದು ಮೊದಲನೇ ದಿನ ಎದ್ದಿದ್ದೀನಲ್ಲ, ಇನ್ನೂ ಒಂಥರ ಅನ್ನಿಸ್ತಾ ಇರ್ತದೆ. ಅದಕ್ಕೆ ಒಂದು ಲೋಟ ಬಿಸಿನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿದೆ. ಮಕ್ಕಳಿರೋ ಮನೇಲಿ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ನೋಡಿ, ಹೆಂಗೆ ಹರ್ಗಾಕ್ಬಿಡ್ತಾರೆ ಅಂದರೆ ಅಯ್ಯಪ್ಪ ಇದೇನ ನಮ್ಮ ಮನೆ ಅನಿಸ್ಬಿಡ್ಬೇಕು, ಆ ರೀತಿ ಹರಗ್ಬಿಡ್ತಾರೆ. ಅದನ್ನ ಎಲ್ಲ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮನೆ ಒರೆಸೋದೇ ಒಂದು ದೊಡ್ಡ ಕೆಲಸ. ಅದೆಲ್ಲಕ್ಕಿಂತ ದೊಡ್ಡ ಕೆಲಸ ಅಂದರೆ ಪಾಪುನ ನೋಡ್ಕೊಳ್ಳೋದು, ಓಡಾಡ್ಬೇಕಾದ್ರೆ ಅವನ್ನ ಹಿಡಿಯೋದು ಇನ್ನೂ ಕೆಲಸ. ಬೇರೆ ಕೆಲಸ ಬೇಕಾದರೆ ಮಾಡಿಬಿಡ್ಬೋದು, ಆದರೆ ಪಾಪುನ ಹಿಡಿಯೋದೈತಲ್ಲ ಮಕ್ಳುಗಳನ್ನ, ಅದು ಸಿಕ್ಕಾಬಿಟ್ಟೆ ದೊಡ್ಡ ಕೆಲಸ. ಈಗೆಲ್ಲನೂ ಎತ್ತಿಟ್ಟು ನೀಟಾಗಿ ಒಂದು ಕಡೆಯಿಂದ ಕಸ ತೊಳ್ಕೊಬರ್ತಾಯಿದ್ದೀನಿ. ನನಗೇನಂದರೆ ಇವತ್ತು ಈಸಿಯಾಗಿದ್ದು ಏನಂದರೆ ನೆನ್ನೆನೇ ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡಿದ್ರಿಂದ ಸ್ವಲ್ಪ ಈಸಿ ಆಯಿತು. ಇಲ್ಲ ಅಂದಿದ್ರೆ ಸಿಕ್ಕಾಬಟ್ಟೆನೇ ಕಷ್ಟ ಆಗಿರೋದು ಅನಿಸುತ್ತೆ. ಬೇಗ ಮಾಡೋಕ್ಕಾಗಲ್ಲ ಯಾವ ಕೆಲಸನೂ. ಅದರಲ್ಲೂ ಅಡುಗೆ ಮನೆಯೇನಾದರೂ ಗಲೀಜಾಗಿ ಇಟ್ಕೊಂಡ್ಬಿಟ್ರೆ ಅದನ್ನ ಮುಗಿಸೋ ಅಷ್ಟರಲ್ಲಿ 1 ಅವರ್ ಬೇಕು. ಅದಕ್ಕೇ 1 ಅವರ್ ಆದರೆ ನಾವು ಬೇಗ ಎದ್ದಿದ್ದು ವೇಸ್ಟ್ ಅಂತ ಅನಿಸುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಾವು ಮಾಡೋವಂಥ ಪೂಜೆ ದೇವ್ರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಏನು ವೆಹಿಕಲ್ ಸೌಂಡ್ ಇರಲ್ಲ, ಮತ್ತು ಆಗ್ತಾನೆ ಪ್ರಾಣಿ ಪಕ್ಷಿಗಳೆಲ್ಲ ಎದ್ದೇಳ್ತಾ ಇರ್ತವೆ ಅಲ್ವಾ. ಹಂಗಾಗಿ ಅದೊಂಥರ ಪೀಸ್ ಆಗಿರೋಂಥ ಟೈಮ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟೈಮ್ ಎದ್ದಾಗ ಆ ರೀತಿ ಹೊರಗಡೆ ಹೋಗೋಕೆ ಇಷ್ಟ ನನಗೂ. ಆದರೆ ಪಾಪು ಇದ್ದಾಳಲ್ಲ ಅಂದ್ಬಿಟ್ಟು ಹೋಗಲ್ಲ. ನಾವು ಹೋದಾಗ ಏನಾದರೂ ಎದ್ಬಿಟ್ಟು ಅವ್ರ ಅಪ್ಪನ ಗೋಳು ಇಕ್ಕೊಬಿಡ್ತಾಳೆ ಅಂತ. ಇಲ್ಲಿ ಕಸ ಎಲ್ಲ ಗುಡಿಸ್ಕೊಂಡಿದ್ದಾದಮೇಲೆ ಮನೆಯೂ ಕೂಡ ಒರೆಸ್ತಾ ಇದ್ದೀನಿ. ಮೋಪಲ್ಲಿ ಒರೆಸೋದ್ಕಿಂತ ಈ ರೀತಿ ಬಟ್ಟೆಲಿ ಒರೆಸೋದ್ರಿಂದ ಮನೆಯೂ ಕ್ಲೀನಾಗುತ್ತೆ. ಒಂದು ಮೂಲೆ ಎಲ್ಲ ಕ್ಲೀನಾಗುತ್ತೆ. ಎರಡನೇದು ಏನಂದರೆ ನಮಗೂ ಕೂಡ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ. ಈಗ PCOD PCOS ಇರೋರೆಲ್ಲ ಇರ್ತಾರೆ ನೋಡಿ, ಅವರಿಗೆ ಈ ಥರ ಡಕ್ ವಾಕ್ ಮಾಡಿ ಅಂತ ಹೇಳ್ತಾರೆ. ಹಂಗಾಗಿ ನಾವು ಹೆಂಗಿದ್ರು ಮನೆ ಕೆಲಸ ಮಾಡಲೇಬೇಕಲ್ವಾ. ಅದಕ್ಕೇ ಒಂದು ಕಡೆ ವ್ಯಾಯಾಮನೂ ಆದಾಗುತ್ತೆ, ಹಾಗೆ ಮನೆಯೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ನಾವು, 2 ಮೇಂಟೈನ್ ಆಗೋ ಥರ. ಎಲ್ಲ ಮುಗಿಸ್ಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಬಂದೆ. ಈ ಶೆಕೆಯಲ್ಲಿ ಸ್ನಾನ ಮಾಡಿದ್ರೆ ಸಿಕ್ಕಾಬಿಟ್ಟೆ ಬೇವ್ರು ಬೇರೆ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಫೋಟೋಗೆ ಹೂವೆಲ್ಲ ಮಾಡ್ತೀವಿ. ಲಾಸ್ಟಿಗೆ ಈ ರೀತಿ ದೀಪನ ಹಚ್ಚಿ ದೀಪಕ್ಕೆ ಹೂವಿಟ್ಟು ಅರ್ಶಿನ ಕುಂಕುಮ ಹಚ್ಚೋದು. ಪೂಜೆನೆಲ್ಲ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸ ಅಂದರೆ ಒಂದು ಸ್ವಲ್ಪ ಟೈಮು ದೇವ್ರ ಹತ್ರ ಕುತ್ಕೊಂಡು ಏನೋ ನಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊತಾ ಇದ್ದರೆ ಅದೊಂಥರ ಮನಸ್ಸಿಗೆ ನೆಮ್ಮದಿ ತರೋ ಥರ ಫೀಲು. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದ್ದಾಗ ಮಾತ್ರ ದೇವ್ರ ಮನೆ ಎಷ್ಟು ನೀಟಾಗಿ ಕಾಣ್ತಿರುತ್ತೆ ಅಂದರೆ ಅದನ್ನ ನೋಡೋದೇ ಒಂದು ಚಂದ. ಪೂಜೆ ಎಲ್ಲ ಆಯಿತು. ಮತ್ತು ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನೆನ್ನೆ ಸ್ವಲ್ಪ ದೋಸೆ ಇಟ್ಟಿತ್ತು, ಅದಕ್ಕೇ ಸ್ವಲ್ಪ ಇದು ಬೀಟ್ರೋಟ್ ಪಲ್ಯ ಮಾಡಿ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ. ಯಾವುದಾದ್ರೂ ಕಾಳು ಮಾಡಿಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೇನು ಕೆಲಸ ಇರಲ್ಲ, ಬಟ್ಟೆ ಎಲ್ಲ ಒಕ್ಕೋಬೋದು ಅಂದ್ಬಿಟ್ಟು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ಮತ್ತು ಮನೆಗೆ ಸೋಮವಾರ ಮತ್ತು ಶುಕ್ರವಾರ ಧೂಪನ ಹಾಕೋದ್ರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮಲ್ಲೇ ಫೀಲ್ ಆಗುತ್ತೆ, ಖುಷಿಯಾಗುತ್ತೆ. ಮತ್ತು ಇದಂತೂ ನಂಗೆ ತುಂಬಾ ಇಷ್ಟ. ಇದು ಮಡಿಕೇಲಿ ಮನಿ ಪ್ಲ್ಯಾಂಟ್ ಬೆಳೆಸಿರೋದು. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಟೈಮು ಬಾಗಿಲು ತೆಗಿಬೇಕಲ್ಲ ಅಂದ್ಬಿಟ್ಟು ತೆಗ್ದು ಹಾಲು ಕೂಡ ತಗೊಬಂದು ಹಾಲನ್ನು ಕಾಯಕ್ಕೆ ಇಡ್ತಾಯಿದ್ದೀನಿ. ಮುಂಚೆ ಎಲ್ಲ ಲೇಟಾಗಿ ಎದ್ದೇಳ್ತಿದ್ನಲ್ಲ, ಆವಾಗ ABC ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಅಂತ ಹೇಳಿ ಈ ರೀತಿ ಕ್ಯೂಬ್ಸ್ಗಳಾಗಿ ಮಾಡ್ಕೊಂಡಿದ್ದೆ. ಕ್ಯಾರೆಟು, ಆಪಲ್ಲು, ಬೀಟ್ರೋಟು, ಸ್ವಲ್ಪ ಕಿತ್ತಳೆಹಣ್ಣು, ಶುಂಠಿ ಮತ್ತು ನಿಂಬೆ ರಸ, ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಒಂದು 50 ಪೀಸ್ ಆಗೋಷ್ಟು ಮಾಡಿ ಇಟ್ಕೊಂಡಿದ್ದೆ. ಬೇಗ ಎದ್ದರೆ ಫ್ರೆಶ್ ಆಗಿಯೇ ಮಾಡ್ಕೊಂಡು ಕುಡಿಬೋದು. ಇನ್ನು ಸಾಂಬಾರ್ಗೂ ಕೂಡ ರೆಡಿ ಮಾಡಿಬಿಡೋಣ, ಲೇಟಾಗಿಬಿಡುತ್ತೆ ಅಂತ ನುಗ್ಗೆಕಾಯಿ ಎಲ್ಲ ತೊಗೊಂಡು ಅದ್ರದ್ದು ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದೀನಿ.
ಇದು ಸಿಪ್ಪೆ ಬಿಡ್ಸೋ ಕೆಲಸ ಅಂದರೆ ನನಗೆ ಹೊಸಿ ಕಷ್ಟ. ಉಗ್ರಗೆ ಅದು ಸಿಪ್ಪೆ ಎಲ್ಲ ಸುತ್ಕೊಬಿಡ್ತದೆ. ಸಿಪ್ಪೆ ಎಲ್ಲ ಬಿಡಿಸಿದ್ದಾದಮೇಲೆ ಈಗ ತರಕಾರಿನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಬರೀ ನುಗ್ಗೆಕಾಯಿ ಹಾಕೋದಕ್ಕಿಂತ ಅದಕ್ಕೆ ಸ್ವಲ್ಪ ಬೀನಿಸು ಮತ್ತು ಕ್ಯಾರೆಟು, ಆಲೂಗಡ್ಡೆ ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಇರಲಿಲ್ಲ, ಹಾಗಾಗಿ ಕ್ಯಾರೆಟ್ ಮತ್ತು ಬೀನಿಸ್ನು ಕೂಡ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಅದ್ರೊಳಗಡೆನೆ ಹಾಕ್ಬಿಟ್ರೆ ರುಚಿ ಒಂಥರ ಕಲಿಸ್ಬಿಡುತ್ತಲ್ಲ ಎಲ್ಲವೂ, ಚೆನ್ನಾಗಿರುತ್ತೆ ಒಂಥರ. ಅದಕ್ಕೇ ಆ ರೀತಿಯೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲೂ ಒಂದು ಸಲ ನೋಡಿದೆ, ಮಾಡೋಕ್ಕೋಗಿ ಏನಾದರೂ ಎಡ್ವರ್ಟ್ ಆಗಿಬಿಟ್ರೆ ಅಂತ ಭಯದಲ್ಲಿ ನಂಗೆ ಹೆಂಗೆ ಬರುತ್ತೆ ಹಾಗೇ ಮಾಡಿದ್ದೀನಿ. ಈಗ ABC ಜ್ಯೂಸ್ಗೂ ಕೂಡ ಕ್ಯಾರೆಟು, ಬೀಟ್ರೂಟ್, ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಎಲ್ಲ ಕೆಲಸನೂ ಆಗ್ತಾನೆ ಇರಬೇಕು, ತಡಿ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಮಾಡಲಿ, ಆಗ ಮಾಡಲಿ, ಈಗ ಮಾಡಲಿ ಅಂತ ಅಂದ್ಕೊಳ್ತಾ ಹೋದರೆ ಯಾವ ಕೆಲಸನೂ ಬೇಗ ಆಗೋಲ್ಲ. ಇಷ್ಟು ದಿನ ದಡ್ಡ ಬಿದ್ದುಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಮುಂಚೆ ಬೇಗ ಮಲ್ಕೊಂಡ್ರೂ ಕೂಡ ಎದ್ದೇಳ್ತಿರ್ಲಿಲ್ಲ, ಲೇಟಾಗಿ ಮಲ್ಕೊಂಡ್ರೆ ಎದ್ದೇಳ್ತಿರ್ಲಿಲ್ಲ. ಹೆಂಗೆ ಮಲ್ಕೊಂಡ್ರೆ ಎದ್ದೇಳೋದಿಲ್ಲ ಅಂದ್ಬಿಟ್ಟು ಇವತ್ತು ಎದ್ದಿದ್ದೀನಿ, ನೋಡೋಣ ನಾಳೆಯಿಂದ ಏನಾಗುತ್ತೆ ಅಂತ. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಶೆಲ್ಫ್ಗಲ್ಲಿ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಇನ್ನು ಅಡುಗೆ ಮನೇಲಿ ಏನು ಕೂಡ ಕೆಲಸ ಇರೋಲ್ಲ. ಇನ್ನು ತಿಂಡಿದು ಒಂದು 2-3 ಪಾತ್ರೆ ಇರುತ್ತೆ ಅಷ್ಟೇ. ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾಪು ಒಂದು 11:30 ಮಲ್ಕೋತಾಳೆ. ಆವಾಗ ಬಟ್ಟೆ ಏನಾದರೂ ವಾಶ್ ಮಾಡ್ಕೊಳ್ಳೋದಿದ್ರೆ ಇಲ್ಲ ಬೇರೆ ಏನಾದರೂ ಪಾತ್ರೆ ಏನಾದರೂ ಇದ್ದರೆ ತೊಳೆಯೋದು, ಈ ರೀತಿ ಕೆಲಸಗಳನ್ನ ಮಾಡ್ಕೋತೀನಿ. ಈ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಕೂಡ ರಿಲೀಫ್ ಆಗಿರುತ್ತೆ. ಅಂದರೆ ಅಯ್ಯೋ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಇದೇನೂ ಇರೋಲ್ಲ. ಎಲ್ಲದಕ್ಕೂ ಮೇನ್ ಅಂದರೆ ಬೇಗ ಏಳಬೇಕು. ಬೇಗ ಏಳೋದ್ರಿಂದ ನಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು 7 ಗಂಟೆಗೆ ಎದ್ದೇಳ್ತಿದ್ದೋ ಅಂತ ಇಟ್ಕೊಳ್ಳಿ. ನಾನು 8:30ಗೆ ಎದ್ದೇಳ್ತಿದ್ದಿದ್ದು ಈ ನಡುವೆ ಅಂತೂ. 8:30ಗೆ ಎದ್ದರೆ ತಿಂಡಿ ಒಂದು ಮಾಡೋಕ್ಕಾಗ್ತಿತ್ತು, ಅದು ಬಿಟ್ಟರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಬೇಗ ಎದ್ದಿದ್ದಕ್ಕೆ ನೋಡಿ ಎಲ್ಲ ಕೆಲಸ ಮುಗೀತು ಇವತ್ತು. ಇಲ್ಲಿ ಮಧ್ಯಾಹ್ನಕ್ಕೆ ಪಲ್ಯಕ್ಕೂ ರೆಡಿ ಮಾಡಿದ್ದೀನಿ, ಈ ಕಡೆ ಸಾಂಬಾರು ರೆಡಿಯಾಗಿದೆ, ತಿಂಡಿಗೂ ಕೂಡ ಬೀಟ್ರೋಟ್ ಪಲ್ಯನ ಮಾಡಿಟ್ಟಿದ್ದೀನಿ. ಇನ್ನು ಸ್ನಾನ ಮಾಡ್ಕೊಂಡು ಬಂದಮೇಲೆ ದೋಸೆ ಹಾಕ್ಕೊಡೋದು ಅಷ್ಟೇ. ಎಷ್ಟು ಕೆಲಸ ನೆಮ್ಮದಿಯಿಂದ ಮುಗೀತು ಅಂದರೆ ಈಗ ಪಾಪನೂ ಕೂಡ ಎದ್ದು ಬರ್ತಾ ಇದ್ದಾಳೆ. ಎದ್ಬಿಟ್ಟ ಚೆನ್ನ ಬಾ, ಹೊಡ್ಬ. ಕೆಲಸ ಎಲ್ಲ ಮುಗ್ದಿದ್ದು ಖುಷಿಗೆ ಅಂತಲ್ಲ, ಒಂಥರ ಈಗ ರಿಲೀಫಾಗಿ ಕೂತ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ಕಾಫಿನ ಕುಡಿಬೋದು. ಕೆಲಸ ಇದ್ದರೆ ನಿಮ್ಮದೇ ಕುಡಿಯೋಕ್ಕಾಗಲ್ಲ, ಅಯ್ಯೋ ಇನ್ನೂ ಕೆಲಸ ಆಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ನಮ್ಮನೆ ತಿಂಡಿ ಈ ರೀತಿ ಇತ್ತು. ಆದಷ್ಟು ಈ ರೀತಿ ಒಳ್ಳೆಯ ಆಹಾರನ ನಾವು ತಗೊಳ್ಳೋಕೆ ಟ್ರೈ ಮಾಡಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿಲಿ ಯಾವ ಆಹಾರ ತಿಂದ್ರೂ ಭಯನೇ ಏನಾಗ್ಬಿಡುತ್ತೋ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.